ಇದಕ್ಕೆ ಕೋಕಮ್ ಹಣ್ಣು ಅಂತ ಹೆಸರು, ಕೆಲವು ಕಡೆ ಪುನರ್ಪುಳಿ ಅಂತಲೂ ಕರೀತಾರೆ. ನಾವು ಇದಕ್ಕೆ ಮುರುಗಲ ಹಣ್ಣು ಅಂತ ಹೇಳ್ತೇವೆ. ಮುರುಗಲ ಕಾಯಿ, ಮುರುಗಲ ಹಣ್ಣು ಈ ರೀತಿ ಇರ್ತವೆ. ಇದರಿಂದ ಈ ಕಾಯಿಯನ್ನು ಕೊಯ್ದು ಇದನ್ನು ಕತ್ತರಿಸಿ ಒಣಗಿಸಬೇಕು. ಆ ರೀತಿ ಒಣಗಿಸಿದಾಗ ಮುಂದೆ ಅದು ಮುರುಗಲ ಕಪ್ಪೆ ಅಂತ ಹೆಸರು. ಅದಕ್ಕೆ ಮಾರುಕಟ್ಟೆ ಉಂಟು. ಇದನ್ನು ಕತ್ತರಿಸಿ ಯಾವ ರೀತಿ ಒಣಗಿಸ್ಬೇಕು ಅನ್ನೋದನ್ನು ಆಮೇಲೆ ತೋರಿಸ್ತೇನೆ ನಿಮಗೆ. ಈ ರೀತಿ ಕತ್ತರಿಸಬೇಕು. ಇದು ಹಣ್ಣು, ಇದನ್ನು ಸಪ್ರೇಟಾಗಿ ಒಣಗಿಸಬೇಕು. ಇದರ ಬೀಜದಿಂದ ಒಳ್ಳೆ ಎಣ್ಣೆ ಬರ್ತದೆ. ಮತ್ತು ಇದರ ಸಿಪ್ಪೆ ಕೂಡ ಪಿತ್ತಕ್ಕೆ ಒಳ್ಳೆಯ ಔಷಧಿ. ಇದನ್ನು ಈ ರೀತಿ ಒಣಗಿಸಬೇಕು. ಸುಮಾರು 6-8 ದಿನ ಒಣಗಿಸಬೇಕು ಚೆನ್ನಾದ ಬಿಸಿಲಿಗೆ, ಆವಾಗ ಮಾತ್ರ ಒಣಗ್ತದೆ. ಇದು ನೋಡಿ ಒಣಗಿರೋದು, ಒಂದು 5-6 ಬಿಸಿಲಾಗಿದೆ ಇದಕ್ಕೆ. ಇದು ಗೋಬಿ ಮಂಚೂರಿ ಸಾಸು ಹಾಕ್ತಾರಲ್ಲ, ಗೋಬಿ ಮಂಚೂರಿ ಅದನ್ನು ಮಾಡಲಿಕ್ಕೆ ಹೋಗ್ತದೆ. ಇದು ಸಾಸು ತಯಾರಾಗ್ತದೆ ಇದರಿಂದ.